ಮಾರಾಟಕ್ಕಿರುವಂತಹ ಗಿಳಿ ಒಂದು ಲೈವ್ ಶೋ ಅಲ್ಲಿ ಕುತ್ಕೊಂಡು ಸೌಜನ್ಯ ಕೇಸ್ನ ಪ್ರಮುಖ ಸಾಕ್ಷಿ ರವಿ ಪೂಜಾರಿ ಗರ್ಭಕೋಶದಲ್ಲಿ ಕ್ಯಾನ್ಸರ್ ಆಗಿ ಸತ್ತೋಗಿದ್ದು ಅಂತ ಹೇಳಿದ್ರು. ಗಂಡಸರಿಗೆ ಗರ್ಭಕೋಶ ಆದ್ರೂ ಇರುತ್ತೆ. ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡಕ್ ಹೋಗ್ಬೇಡಿ, ಪೂರ್ತಿಯಾಗಿ ನೋಡಿ. ರವಿ ಪೂಜಾರಿ ಅವರು ಆತ್ಮಹತ್ಯೆ ಮಾಡ್ಕೊಂತಾರೆ, ವಾರಿಜ್ ಅವರು ಆತ್ಮಹತ್ಯೆ ಮಾಡ್ಕೊಂತಾರೆ. ಒಟ್ಟಿನಲ್ಲಿ ಸೌಜನ್ಯ ಪ್ರಕರಣಕ್ಕೆ ಯಾರು ಇದ್ ಮಾಡ್ತಾರೆ ಅವರೆಲ್ಲ ಆತ್ಮಹತ್ಯೆ ಮಾಡ್ಕೊಂಡು ಅವ್ರ ಸತ್ತು ಬಿಡ್ತಾರೆ. ರವಿ ಪೂಜಾರಿ ಆತ್ಮಹತ್ಯೆ ಮಾಡ್ಕೊಂಡ ನಿಮ್ಗೆ ಯಾರು ಹೇಳಿದ್ರು? ನೀವೇ ಹೇಳಿದ್ರಲ್ಲ ಸರ್, ರವಿ ಪೂಜಾರಿ ಅಲ್ಲ, ವಾರಿಜ ಅವರು ಬಿಟ್ಟು ಆತ್ಮಹತ್ಯೆ ಮಾಡ್ಕೊಂಡ್ರು. ವಾರಿಜ ಮೇಡಮ್, ವಾರಿಜ ಕುಟುಂಬದವರು ಹೇಳಿದ್ರು ಅವರಿಗೆ ಗರ್ಭಕೋಶದಲ್ಲಿ ಒಂದು ಪ್ರಾಬ್ಲಮ್ ಇತ್ತು, ಬಾವಿಗೆ ಬಿದ್ದು ಆತ್ಮಹತ್ಯೆ ಮಾಡ್ಕೊಂಡು. ಕೇಳಿ, ಗರ್ಭಕೋಶದ ಕ್ಯಾನ್ಸರ್ ಇತ್ತು, ವಿಪರೀತವಾದ ನೋವು. ಅವರು ಪ್ರತಿದಿನ ಬೇರೆ ಏನೋ ಬಹಳ ಸಂಕಟ ಪಡ್ತಾ ಇದ್ರು. ಆ ನೋವನ್ನು ತಾಳಲಿಕ್ಕಾಗದೆ ಬಾವಿಗೆ ಧುಮುಕಿ ಆತ್ಮಹತ್ಯೆ ಮಾಡ್ಕೊಳ್ತಾರೆ. ವಸಂತ್ ಗಿಳಿಯರವರು ಏನ್ ಹೇಳ್ತಾರೆ, ಈ ಚೋದಿ ಮಗ ಸಮೀರ್ ಏನ್ ಹೇಳ್ತಾನೆ, ವಸಂತ್ ಗಿಳಿಯರವರು ಹೇಳಿದ ವಿಡಿಯೋನ ಎಡಿಟಿಂಗ್ ಮಾಡಿ ಜನರ ದಿಕ್ಕನ್ನ ತಪ್ಪಿಸುವಂತ ಕೆಲಸ ಮಾಡ್ತಾ ಇದ್ದಾನೆ. ರವಿ ಪೂಜಾರಿ ಆತ್ಮಹತ್ಯೆ ಮಾಡ್ಕೊಂಡ, ಅವನ ಗರ್ಭಕೋಶದಲ್ಲಿ ಕ್ಯಾನ್ಸರ್ ಇದೆ ಅಂತ ಅವ್ರು ಹೇಳೇ ಇಲ್ಲ. ವಾರಿಜ ಗರ್ಭಕೋಶದ ಕ್ಯಾನ್ಸರ್ ಇಂದ ಬಳಲ್ತಾ ಇದ್ಲು, ಆ ನೋವನ್ನ ತಾಳಲಾರ್ದೆ ಆತ್ಮಹತ್ಯೆ ಮಾಡ್ಕೋತಾರೆ ಅಂತ ನ್ಯೂಸ್ ಚಾನೆಲ್ ನ ಇಂಟರ್ವ್ಯೂ ಅಲ್ಲಿ ಹೇಳ್ತಾರೆ ಅವ್ರು. ಆದ್ರೆ ಈ ಸಮೀರ್ ಏನ್ ಮಾಡ್ತಾನೆ, ಅವ್ರು ಹೇಳಿರೋ ವಿಡಿಯೋವನ್ನ ಎಡಿಟ್ ಮಾಡ್ಬಿಟ್ಟು ತಿರ್ಚಿಬಿಟ್ಟು ಜನರ ದಿಕ್ಕು ತಪ್ಪಿಸುವಂತ ಕೆಲಸ ಮಾಡ್ತಾ ಇದೆ. ಯಾಕೆ? ನಮ್ಮ ಜನನ, ಹಿಂದೂಗಳನ್ನ ಪದೇ 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 ಮೂರ್ಖರನ್ನಾಗಿ ಮಾಡ್ತಾ ಇದ್ದಾರೆ. ಯಾಕೆ? ನಮ್ ಜನಕ್ಕೆ ಬುದ್ಧಿ ಇಲ್ವಾ? ನಮ್ ಜನ ಹೆಂಗಂದ್ರೆ, ಯಾರೋ ಒಬ್ಬವನು ಒಂದ್ ದಾರಿಲಿ ಹೋಗ್ತಾನಂದ್ರೆ ಅವನ ಹಿಂದೆ ಎಲ್ರು ಅವನ್ ಬಾಲ ಹಿಡ್ಕೊಂಡು ಹೋಗ್ತಾ ಇರ್ತಾರೆ. ಸರಿನಾ ತಪ್ಪ ನೋಡಲ್ಲ. ಈಗ ಆಗ್ತಾ ಇರೋದು ಅದೇ. ಅವನಿಂದ ಒಂದಿಷ್ಟು ಫಾಲೋವರ್ಸ್ ಇದಾರಲ್ಲ, ಅವ್ರು ಏನ್ ಹೇಳಿದ್ರು ಕೇಳ್ತಾರ ಅಂತ ಹೇಳ್ಬಿಟ್ಟು ಬಾಯಿಗೆ ಬಂದಿದ್ದು ಓದಿರ್ತಾ ಇರ್ತಾನೆ.